ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪಾ ಅಂತಂದ್ರೆ ಹೊಸ್ತಿಲಿನ ಮೇಕ್ ಓವರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನಮ್ಮ ಹೊಸ್ತಿಲು ತುಂಬಾ ಬೋರಿಂಗ್ ಆಗಿದೆ ಅಂತ ಹೇಳ್ಬೋದು. ಏಕೆ ಅಂತಂದ್ರೆ ಮಳೆ ಬಂದ್ರೆ ಸೀದಾ ನಮ್ಮ ಹೊಸ್ತಿಲಿನ ಮೇಲೆ ಬೀಳುತ್ತೆ ನೀರು. ಹಾಗಾಗಿ ಅದು ನೀರು ಬಿದ್ದು ಬಿದ್ದು ಪೇಂಟ್ ಎಲ್ಲ ಹೋಗ್ಬಿಟ್ಟಿದೆ. ಹಾಗಾಗಿ ಅದನ್ನ ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಹಾಗೆ ನಾನು ಒಂದು ಕಡೆ ಮಣ್ಣು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಬಕೆಟ್ನ ತಗೊಂಡೋಗಿ ಅದಕ್ಕೆ ತುಂಬಿಸ್ಕೊಂಡ್ಬಿಟ್ಟೆ ಮಣ್ಣ. ಹಾಗೆ ಖಾಲಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ತುಳಸಿ ಗಿಡನ ಹಾಕಿದ್ದೆ. ಅದು ತುಂಬಾನೇ ಚೆನ್ನಾಗಿ ಬೆಳೆದಿದೆ. ಅವಾಗಿಂದನೂ ಒಂದ್ಸಲನೂ ಒಣಗೋದಾಗಿರಲಿ ಏನೂ ಆಗೇ ಇಲ್ಲ. ಬೇಸಿಗೆ ಕಾಲದಲ್ಲಾದರೂ ಸಹ ತುಂಬಾನೇ ಚೆನ್ನಾಗೇ ಇರುತ್ತೆ ಗಿಡ. ನೀರು ಹಾಕ್ತಾ ಇದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಗಿಡ ಏನು ಬಿಸಾಕೋದು, ಈ ಪಾಟ್ನ ಬಿಸಾಕೋಕ್ಕಾಗೋದಿಲ್ಲ. ಮಣ್ಣು ಚೆನ್ನಾಗಿದೆ, ಗಿಡನೂ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಇದಕ್ಕೆ ನಾನು ಏನಾದರೂ ಒಂಥರ ಮೇಕ್ ಓವರ್ ಥರ ಮಾಡ್ಕೊಳ್ಳೋಣ, ಡಿಸೈನ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊನ್ನೆ ತಂದ್ಕೊಂಡಿದ್ನಲ್ಲ ನಾನು ಪೌಡರ್ನ, ಅದನ್ನು ಹಚ್ಕೊಂಡು ಸ್ವಲ್ಪ ರಂಗೋಲಿ ಹಾಕೊಂಡ್ಬಿಡೋಣ ಅದಕ್ಕೆ ಪೇಂಟಲ್ಲಿ ಅಂತ ಅಂದ್ಕೊಂಡೆ. ಹಾಗಾಗಿ ನಾನು ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ಉರ್ಮಂಜು ಅಂತ ಹೇಳ್ತೀನಲ್ಲ, ಅದನ್ನೇ ತೊಗೊಂಡ್ಬಿಟ್ಟು ಎಲ್ಲ ಪಾಟ್ಗಳಿಗೂ ಹಚ್ಕೊಳ್ತಾ ಇದ್ದೀನಿ. ತುಳಸಿ ಪಾಟು ನೀಲಿ ಕಲರ್ ಇರೋದನ್ನ ಕೆಂಪು ಕಲರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಇರೋ ಪಾಟ್ಗಳಿಗೆಲ್ಲ ಹಚ್ಕೊಂಡು ಮತ್ತು ಹಾಗೆ ಹೊಸ್ತಿಲಿಗೂ ಹಚ್ಕೊಂಡೆ. ಮತ್ತು ಯಾವಾಗಾದರೂ ಹೊಸ್ತಿಲಿನ ಪೇಂಟ್ ತಂದು ಹಚ್ಕೊಳ್ಳೋಣ, ಅದಕ್ಕೂ ಮುಂಚೆ ಸುಮ್ಮನೆ ಖಾಲಿ ಏನು ಬೆಳ್ಳಗೆ ಕಾಣುತ್ತಲ್ಲ, ಚೆನ್ನಾಗಿ ಕಾಣೋದಿಲ್ಲ ಅಂತಂದ್ಬಿಟ್ಟು ಇದೇ ಉರ್ಮಂಜನ ನಾನು ಹೊಸ್ತಿಲಿಗೂ ಹಚ್ಕೊಂಡು ಪಾಟ್ಗಳಿಗೆಲ್ಲ ಹಚ್ಕೊಂಡು ನೀಟ್ ಮಾಡ್ಕೊಳ್ತೀನಿ. ನಂತರ ನಾನು ಪೇಂಟು ಮೊನ್ನೆ ಊರಿಗೆ ಹೋದಾಗ ನಮ್ಮ ಮನೆಗೆ ಈ ಥರ ಪೇಂಟೆಲ್ಲ ಬಾಗಿಲಿಗೆ ಹಚ್ಕೊಳ್ತಾ ಇದ್ರು. ನಾನು ಸ್ವಲ್ಪ ತಂದ್ಕೊಂಡಿದ್ದೆ. ಹಾಗಾಗಿ ಅದೇ ಪೇಂಟ್ನ ಹಚ್ಕೊಳ್ತಾ ಇದ್ದೀನಿ. ವೈಟ್ ಪೇಂಟ್ನ ಹಚ್ತಾ ಇದ್ದೀನಿ. ಈ ಥರ ಹಚ್ಕೊಂಡ್ರೆ ಸೇಮು ಮಣ್ಣಿನ ಪಾಟ್ ಥರನೇ ಕಾಣುತ್ತೆ. ಹಾಗಾಗಿ ಈ ಥರ ಹಚ್ಕೊಂಡು ಬಿಳಿ ಪೇಂಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳ್ಬೋದು. ತುಂಬ ಇಷ್ಟ ಆಯಿತು ನನಗೆ. ಒಂಥರ ಡಿಫ್ರೆಂಟಾಗಿತ್ತು ಅಂತ ಹೇಳ್ಬೋದು. ಪಾಟು ದೊಡ್ಡದಾಗಿತ್ತಲ್ವ, ಹಾಗಾಗಿ ವೈಟ್ ಕಲರ್ ಲೈನ್ಸ್ನ ನಾನು ಸ್ವಲ್ಪ ದಪ್ಪ ದಪ್ಪನೇ ಹಚ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಲೈನ್ಸ್ ದಪ್ಪ ದಪ್ಪನೇ ಹಚ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಲರ್ ಕಾಂಬಿನೇಷನ್ ನಮಗೆ ಎಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅಂದರೆ ಮೈಸೂರಲ್ಲಿ ಈ ರೀತಿ ಕಲರ್ ಕಾಂಬಿನೇಷನಲ್ಲಿ ಡಿಸೈನ್ ನೋಡೋದಕ್ಕೆ ಸಿಗೋದು ಅಂತ ಹೇಳ್ಬೋದು. ನಾನು ಒಂದು ಸಲ ಮೈಸೂರಿಗೆ ಹೋಗಿದ್ದಾಗ ನನಗೆ ಎಲ್ಲಿ ನೋಡಿದ್ರು ಇದೇ ಥರ ಕಾಣ್ತಾ ಇತ್ತು. ಅಂದರೆ ಕೆಂಪು ಕಲರು ಪೇಂಟಿಗೆ ವೈಟ್ ಕಲರ್ ಡಿಸೈನ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ನಾನು ಅಂದ್ಕೊತಾ ಇದ್ದೆ, ಯಾವಾಗಾದ್ರೂ ನಾನು ನಮ್ಮ ಮನೆಯಲ್ಲಿ ಈ ರೀತಿ ಏನಾದರೂ ಸಣ್ಣ ಪುಟ್ಟ ಈ ಥರ ಡಿಸೈನ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ತುಂಬ ಬೇಜಾರಾಗೋದು, ಪಾಟು ಸಹ ತುಂಬ ಬೋರಿಂಗ್ ಅನ್ಸೋದು. ಹಾಗಾಗಿ ಮನೆಯಲ್ಲಿ ಈ ರೀತಿ ಪೌಡರ್ ಇತ್ತಲ್ವ, ಅದಕ್ಕೆ ಸುಮ್ಮನೆ ಏನಾನ ಆಗಲಿ ಹೆಂಗನ ಕಾಣಲಿ ಅಂತ ಅಂದ್ಬಿಟ್ಟು ಈ ರೀತಿ ಡಿಸೈನ್ ಮಾಡ್ಕೊಳೋದಕ್ಕೆ ಕೂತ್ಕೊಂಡೆ. ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ತುಂಬ ಪರ್ಫೆಕ್ಟಾಗೇನು ನನಗೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಬರಲಿಲ್ಲ. ಅಂದರೆ ಆ ಕಡೆ ಈ ಕಡೆ ಆಗ್ತಾ ಇತ್ತು. ಏಕೆಂದರೆ ಪ್ರೊಫೆಷ್ನಲಾಗಿ ಪೇಂಟರ್ ಅಲ್ವಲ್ಲ ನಾವು, ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ಕೈ ತುಂಬಾ ಸ್ಟಡಿ ಇರಬೇಕು ಪೇಂಟ್ ಮಾಡ್ಕೊಳ್ಳೋದಕ್ಕೆ. ನಮಗೆ ರೂಢಿ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದು. ಆದರೂ ಸ್ವಲ್ಪ ಪರವಾಗಿಲ್ಲ, ಪರವಾಗಿಲ್ಲ ಬಂತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. 4 ಪಾಟ್ಗೆ ನಾನು ಪೇಂಟ್ ಹಚ್ಕೊಂಡ್ರು ಸಹ ಇನ್ನೂ ಮಿಕ್ಕಿತ್ತು. ಹಾಗಾಗಿ ಪೇಂಟಲ್ಲೇ ರಂಗೋಲಿ ಹಾಕೊಂಡ್ಬಿಡೋಣ ಮನೆ ಮುಂದ್ಗಡೆ ಅಂತ ಅಂದ್ಕೊಂಡೆ. ತುಂಬ ದಿನದಿಂದನೂ ಹಾಕ್ಕೊಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಪೇಂಟ್ ಇರಲಿಲ್ಲ. ಹಾಗಾಗಿ ಇವತ್ತು ಪೇಂಟ್ ಇತ್ತಲ್ವ, ಏನಾದರೂ ಹಚ್ಕೊಂಡ್ಬಿಡೋಣ ಅಂತಂದು ಹಚ್ಕೊಳ್ಳೋದಕ್ಕೆ ಎಲ್ಲ ನೀಟಾಗಿ ಕಸ ಹೊಡೆದು ನೆಲೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನನಗೆ ರಂಗೋಲಿಯಲ್ಲೇ ಹಾಕ್ಕೊಡ್ಬೋದು, ಆದರೆ ಇದು ಮೇಲ್ಮನೆ ಆಗಿರೋ ಕಾರಣ ನಮಗೆ ರಂಗೋಲಿ ಹಾಕಿದ್ರೆ ರಂಗೋಲಿ ಭಾಳ ಹೊತ್ತಿರೋದಿಲ್ಲ. ಗಾಳಿಗೆ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಹಾಗಾಗಿ ಚಿಕ್ಕ ಬಾಗಿಲಾಗುತ್ತಲ್ವ, ಓಡಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ರಂಗೋಲಿ ಎಲ್ಲ ಅಳಿಸೋದು ಅವೆಲ್ಲ ಆಗುತ್ತೆ. ಹಂಗಾಗಿ ನನಗೆ ತುಂಬ ದಿನಗಳಿಂದ ಪೇಂಟಲ್ಲೇ ರಂಗೋಲಿ ಹಾಕೊಂಡ್ಬಿಟ್ರೆ ಸುಮ್ಮನೆ ಚೆನ್ನಾಗಿರುತ್ತಲ್ವ, ಯಾವಾಗಲೂ ಮನೆ ಮುಂದೆ ರಂಗೋಲಿ ಇದೆ ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ ಹಾಕ್ಕೊಬೇಕು ಅಂತಂದ್ಬಿಟ್ಟು. ಆದರೆ ಆಗ್ತಾನೇ ಇರಲಿಲ್ಲ. ಇವತ್ತು ನನ್ನ ಪಾಟ್ಗಳಿಗೆಲ್ಲ ಡಿಸೈನ್ ಮಾಡ್ಕೊಂಡಲ್ಲ, ಅದೇ ಒಂದು ಕೈಯಲ್ಲೇ ಮಾಡ್ಕೊಂಬಿಡೋಣ, ಈ ಕೆಲಸನೂ ಸಹ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ನೀಟಾಗಿ ನೆಲೆಲ್ಲ ಒರೆಸ್ಕೊಂಡ್ಬಿಟ್ಟು ನಾನು ರಂಗೋಲಿ ಹಾಕೊಳ್ಳೋದಕ್ಕೆ ಬಂದೆ. ಅದು ಸಹ ತುಂಬಾ ಚೆನ್ನಾಗಿತ್ತು. ನಾನು ಮೊದಲಿಗೆ ಏನು ಮಾಡಿದೆ ಅಂತಂದರೆ, ಚಾಪೀಸ್ ಇರುತ್ತಲ್ವ, ಅದನ್ನು ನೀರಲ್ಲಿ ಅದ್ಕೊಂಡ್ಬಿಟ್ಟು ಅದು ಹಸಿಯಾಗಿ ಇರುತ್ತಲ್ವ, ಆವಾಗ ನಾನು ನಮ್ಗೆ ಹೇಗೆ ಬೇಕೋ ಹಾಗೆ ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೆ ನಾನು ಪೇಂಟ್ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ತಪ್ಪುಗಳು ಆಗೋದಿಲ್ಲ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ರಂಗೋಲಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗೂ ಬಂತು ಕೂಡ, ತುಂಬಾ ಚೆನ್ನಾಗೂ ಕಾಣೋದು. Bring me into golden sunlight.
ನನಗೆ ರಂಗೋಲಿ ಹಾಕ್ಕೊಂಡು ತುಂಬ ದಿನಗಳಾಗಿದ್ದಾವೆ. ನನಗೆ ರಂಗೋಲಿ ಮರ್ತೋದಂಗೆ ಆಗ್ತಾಯಿತ್ತು. ಇದು ಬಳ್ಳಿ ರಂಗೋಲಿ ಬೇರೆ, ಚುಕ್ಕಿ ರಂಗೋಲಿ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ. ಈ ರಂಗೋಲಿ ನನಗೆ ಮರ್ತೋದಂಗೆ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ನೋಡ್ಕೊಂಡು ಅಂದರೆ ನೆನ್ಪು ಮಾಡ್ಕೊಂಡು ನಾನು ರಂಗೋಲಿನ ಬಿಡಿಸ್ಕೊಳ್ತಾ ಇದ್ದೆ ಚಾಪೀಸಲ್ಲಿ. ಆಮೇಲೆ ಸ್ವಲ್ಪ ಹೊತ್ತು ನೋಡಿ ಇದು ಹೆಂಗಪ್ಪ ಬಿಡಿಸೋದು ಅಂತೇಳಿ ನೆನ್ಪು ಮಾಡಿಕೊಂಡು ಆಮೇಲೆ ನೀಟಾಗಿ ಬಿಡಿಸ್ಕೊಂಡೆ. ಅವಾಗ ಚೆನ್ನಾಗೇ ಬಂತು. ನೀಟಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಪೇಂಟ್‌ನ ಹಚ್ಕೊಂಡೆ. ತುಂಬ ಚೆನ್ನಾಗಿ ಕಾಣೋದು, ರಬ್ಬಾಗಿ ಕಾಣ್ತಾ ಇತ್ತು ರಂಗೋಲಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣೋದು, ಕರಿ ಕಲ್ಲು ಅದು. ಅದಕ್ಕೆ ವೈಟ್ ಕಲರು ಪೇಂಟಲ್ಲಿ ನಾನು ರಂಗೋಲಿ ಹಾಕ್ಕೊಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈ ರೀತಿ ನಾವು ರಂಗೋಲಿ ಹಾಕ್ಕೊಳೋದ್ರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ, ನಾವು ಕಾಲಲ್ಲಿ ತುಳಿದ್ರೂ ಅಳಿಸೋದಿಲ್ಲ. ಆಮೇಲೆ ಯಾವಾಗಲೂ ನಾವು ಈಗ ತಾನೇ ನಾವು ರಂಗೋಲಿ ಹಾಕಿದ್ದೀವಿ ಅಂತ ಅನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಮನೆ ಮುಂದೆ ಅಂತ ಅಂದ್ಕೊಂಡು ನಾನು ಈ ರೀತಿ ಹಾಕ್ಕೊಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಇದ್ರ ಸುತ್ತ ನಾನು ಕೆಂಪು ಕಲರ್ ಪೇಂಟಲ್ಲಿ ಇನ್ನೂ ಸ್ವಲ್ಪ ಡಿಸೈನ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಕೆಂಪು ಕಲರು ಪೇಂಟ್ ಇರಲಿಲ್ವಲ್ಲ. ನೀವು ಕೇಳ್ಬೋದು, ಪಾಟಿಗೆಲ್ಲ ಡಿಸೈನ್ ಮಾಡ್ಕೊಂಡಿರಲ್ಲ ಅಂತಂದ್ಬಿಟ್ಟು. ಅದು ನೀರು ಹಚ್ಚಿದ್ರೆ ಹೋಗ್ಬಿಡುತ್ತೆ, ಮಳೆ ಬಂದರೆ ಇದು ಇರುತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ನಾನು ಇರೋ ಅಷ್ಟು ದಿನ ಇರಲಿ ಅಂತೇಳಿ ಪಾಟ್ಗಳಿಗೆಲ್ಲ ಹಚ್ಕೊಂಡೆ. ಆ ಬಣ್ಣ ತಗೊಂಡು ನಾವು ಇಲ್ಲಿ ಓಡಾಡೋ ಜಾಗದಲ್ಲಿ ಹಚ್ಬಿಟ್ರೆ ಏನಾಗುತ್ತೆ ಅಂತಂದರೆ, ನಾವು ನಡೆದಾಡಿದ್ರೆ ಸಾಕು ಹೋಗ್ಬಿಡುತ್ತೆ. ಹಾಗಾಗಿ ಅದನ್ನ ಹಚ್ಕೊಳ್ಳಿಲ್ಲ. ನಾವಿಲ್ಲಿ ಯಾವ ಥರ ಪೇಂಟ್ ಹಚ್ಕೊಬೇಕು ಅಂತಂದರೆ, ಆಯಿಲ್ ಪೇಂಟ್ ಹಚ್ಕೊಬೇಕು. ಅದು ಇರಲಿಲ್ಲ, ಕೆಂಪು ಕಲರ್ ಆಯಿಲ್ ಪೇಂಟು ಇರಲಿಲ್ಲ. ಹಾಗಾಗಿ ಇನ್ನು ಆ ಪೇಂಟ್‌ನ ಕಾದ್ಕೊಂತ ಕೂತ್ಕೊಂಡ್ರೆ ಈ ವರ್ಷನೂ ಸಹ ನಾನು ರಂಗೋಲಿ ಹಾಕ್ಕೊಳೋದಿಲ್ಲ ಅಂತ ಅಂದ್ಬಿಟ್ಟು, ಇರೋದನ್ನೇ ಹಾಕೊಂಡ್ಬಿಡೋಣ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ ರಂಗೋಲಿನ. ತುಂಬಾ ಚೆನ್ನಾಗಿ ಕಾಣೋದು, ವೈಟ್ ಕಲರು ಸಹ ತುಂಬ ಚೆನ್ನಾಗಿ ಕಾಣೋದು. ಆದರೆ ಈ ವೈಟ್ ಕಲರು ಪೇಂಟಿಗೆ ಔಟ್‌ಲೈನ್ ಆಗಿ ನಾವು ಕೆಂಪು ಕಲರ್ ಆಗಿ ಬಳ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣೋದು. ನನಗದೊಂದು ಆಸೆ ಮನಸ್ಸಲ್ಲಿ ಕೂತ್ಬಿಡ್ತು. ಆದರೂ ಪರವಾಗಿಲ್ವಲ್ಲ, ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು. ಕೆಲವು ಮನೆಗಳ ಮುಂದೆ ದೊಡ್ಡ ಅಂಗಳ ಇರುತ್ತಲ್ವಾ, ಅವರಿಗೆ ಈ ರೀತಿ ಪೇಂಟ್ ಹಚ್ಕೊಳ್ಳೋಂಥ ಪ್ರಸಂಗನೇ ಬರೋದಿಲ್ಲ ಅಂತ ಹೇಳ್ಬೋದು. ಏಕೆ ಅಂತಂದರೆ ಅವರು ಸ್ವಲ್ಪ ಬಾಗಿಲಿಂದ ದೂರ ಹಾಕ್ಕೊಳ್ತಾರೆ ರಂಗೋಲಿ. ಹಾಗಾಗಿ ಓಡೋದಕ್ಕೆ ಕಷ್ಟ ಆಗೋದಿಲ್ಲ. ಈ ಚಿಕ್ಕ ಅಂಗಳ ಇರುತ್ತಲ್ವಾ, ಅವ್ರದ್ದೇ ಸಮಸ್ಯೆ. ಹಬ್ಬಗಳು ಬಂತು ಅಂದರೆ ದೊಡ್ಡ ರಂಗೋಲಿ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ, ಏನೂ ಇಲ್ಲ, ಎಲ್ಲ ತುಳಿದಾಡ್ತಾರೆ ಅನ್ನೋ ಭಯ. ಹಾಗಾಗಿ ಈ ರೀತಿ ಪೇಂಟ್ ಮಾಡ್ಕೊಳ್ಳೋದೇ ವಾಸಿ ನನ್ನ ಪ್ರಕಾರ ಅಂತ ಹೇಳ್ಬೋದು. ಕೆಲವರಿಗೆ ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದರೆ, ಈ ಥರ ಪೇಂಟ್ ಹಾಕೊಂಡ್ಬಿಟ್ರೆ ಒಂದೇ ರಂಗೋಲಿ ಏನು ನೋಡೋದು ಅಂತಂದು ಒಬ್ಬೊಬ್ಬರು ಹಿಂಜರಿತಾರೆ. ದಿನಕ್ಕೊಂದೊಂದು ರಂಗೋಲಿ ಹಾಕ್ಕೊಳೋದಕ್ಕೆ ಕೆಲವ್ರಿಗೆ ಇಷ್ಟ ಇರುತ್ತೆ. ಇನ್ನು ಕೆಲವರು ಬಿಡತ್ಲಾಗೆ ಚಿಕ್ಕ ಅಂಗಳ ಇನ್ನೇನು ಪೇಂಟ್ ಹಾಕೊಂಬಿಡೋಣ ಅಂತಂದು ಹಾಕೊತಾ ಇರ್ತಾರೆ. ಹೀಗೆ ಕೆಲವರು ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಅಂತ ಹೇಳ್ಬೋದು. ನೋಡಿದ್ರಲ್ಲ ಈ ಬ್ಯೂಟಿಫುಲ್ ರಂಗೋಲಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಹೀಗಿತ್ತು, ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.